ವೆರಿ ಸ್ಪೆಷಲ್ ಟ್ರಾನ್ಸ್ಫಾರ್ಮೇಶನ್ ಸ್ಟೋರಿನ ನಾನು ಶೇರ್ ಮಾಡ್ಲಿಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಫ್ರೆಂಡ್ಸ್. ತುಂಬಾ ಎಕ್ಸೈಟ್ ಆಗಿದ್ದೀನಿ. ನನ್ನ ಲೈಫ್ ಅಲ್ಲಿ ಈ ಸ್ಟೋರಿ ಕೇಳಿದಾಗ ನಾನು ತುಂಬಾ ಕುನ್ನಾಡ್ಬೇಕು ಅಂತ ಅನಿಸ್ತು. ಏನು ಅಂತ ಹೇಳಿದ್ರೆ ಕ್ಯಾಟರ್ಪಿಲ್ಲರ್ ಟು ಬಟರ್ಫ್ಲೈ. ಸೊ ಆರ್ಡಿನರಿ ಕಂಬಳಿ ಹುಳುದಿಂದ ಚಿಟ್ಟೆ ಆಗಿರ್ತಕ್ಕಂತ ಮಹಾನ್ ಸಕ್ಸಸ್ ಸ್ಟೋರಿ ಯಾರ್ದು ಅಂತ ಹೇಳಿದ್ರೆ ನಮ್ಮ ಪ್ರೌಡ್ ಅಂಬಿಕಾ ಅಂಡ್ ಪರಶುರಾಮ್ ಅಂತೇಳಿ. ಸೊ ಇವರು ಅಂಬಿಕಾ ಮೇಡಮ್ ಬಂದ್ಬಿಟ್ಟು ಅನ್ಎಜುಕೇಟೆಡ್ ಆಗಿರ್ತಾರೆ. ಹಳ್ಳಿಯಿಂದ ಒಂದು ರಾಣೆಬೆನ್ನೂರು ತಾಲೂಕು ಕರ್ನಾಟಕದಲ್ಲಿ ಉಕ್ಕುಡುಗಾತ್ರಿ ಅಂತೇಳಿ ಅಲ್ಲಿಂದ ಬಂದಿದ್ದಾರೆ. ಮತ್ತೆ ಬಂದು ಮದುವೆ ಆಗಿ ಶಿವಮೊಗ್ಗ ಹತ್ರ ಸೆಟ್ಲ್ ಆಗ್ತಾರೆ. ಎಜುಕೇಶನ್ ಇಲ್ಲ, ಅನ್ಪಡ್. ಸೊ ಇವ್ರು ಏನಪ್ಪಾ ಅಂತ ಹೇಳಿದ್ರೆ ಟೈಲರಿಂಗ್ ಮಾಡ್ತಾ ಇರ್ತಾರೆ. ಸೊ ತುಂಬಾ ಕಷ್ಟ, ಬಡತನ, ತುಂಬಾ ಸಾಲ ಇದೆ. ಅದಾದ ನಂತರ ಸೊ ಇವರು ಲೈಫ್ ಸ್ಟಾರ್ಟ್ ಆಗುತ್ತೆ. ಆ ಟೈಲರಿಂಗ್ ಅಲ್ಲಿ ತುಂಬಾ ಏಟು ಪೆಟ್ಟುಗಳು, ಅಲ್ಲಿ ಸಿಕ್ಕಾಬಟ್ಟೆ ನೆಗೆಟಿವ್ ನ ಎದುರಿಸ್ತಾರೆ, ಸಮಸ್ಯೆ ಎದುರಿಸ್ತಾರೆ. ಇವ್ರಿಗೆ ಬ್ಯಾಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಟೈಲರಿಂಗ್ ಮೆಷಿನ್ ಅಲ್ಲಿ ಕುತ್ಕೊಂಡು. ಆ ಟೈಮಲ್ಲಿ ಸೊ ಮೋದಿ ಕೇರ್ಗೆ ಇವ್ರು ಜಾಯ್ನ್ ಆಗ್ತಾರೆ. ಇವ್ರನ್ನ ಜಾಯ್ನ್ ಮಾಡಿಸಿರೋರು ಅವರು ಅನ್ಪಡ್, ಅವರು ಎಜುಕೇಶನ್ ಇಲ್ಲ, ಹೋಟೆಲ್ ಕೆಲಸ ಮಾಡ್ತಾ ಇರ್ತಾರೆ. ಅವರಿಂದ ಬಿಸ್ನೆಸ್ ತಗೊಂಡು ಇವರು ಸ್ಟಾರ್ಟ್ ಮಾಡಿದಾಗ ಸಿಕ್ಕಾಬಟ್ಟೆ ಹೆಲ್ತ್ ಪ್ರಾಬ್ಲಮ್. ಮೋದಿ ಕೇರ್ ವೆಲ್ನೆಸ್ ಇಂದ ಇವರಿಗೆ ಸೊಲ್ಯೂಷನ್ ಸಿಗುತ್ತೆ. ಅದಾದ ನಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಟೀಮ್ ಕಟ್ತಾರೆ. ಅದ್ರ ಟೀಮ್ ಎಲ್ಲ ಕಳ್ಕೋತಾರೆ, ಕೊಲ್ಯಾಪ್ಸ್ ಆಗುತ್ತೆ. ಅಪ್ಲೈನ್ ಇಂದಾನೆ ಇವರಿಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಇವ್ರ ತಾಯಿ ತೀರ್ಕೊಂಡು ಹೋಗ್ತಾರೆ, ವಾಪಸ್ ಊರಿಗೆ ಹೋಗ್ತಾರೆ, ಮತ್ತೆ ಟೀಮ್ ಡ್ಯಾಮೇಜ್ ಆಗುತ್ತೆ. ಅದಾದ ನಂತರ ಇವರು ಸ್ಟ್ರಾಂಗ್ ಆಗಿ ನಿಂತ್ಕೋತಾರೆ, ಎಜುಕೇಶನ್ ಗೆ ಕನೆಕ್ಟ್ ಆಗ್ತಾರೆ, ಅಪ್ಲೈನ್ ಗೆ ಸರೆಂಡರ್ ಆಗ್ತಾರೆ. ಇವರು ಸ್ಟ್ರಾಂಗ್ ಪಾಸಿಟಿವ್ ಫೀಲಿಂಗ್ ಇಟ್ಕೋತಾರೆ. ನಾನು ಬಡತನದಲ್ಲಿ ನಾನು ಇರ್ಬೋದು, ಆದ್ರೆ ಬಡತನದಲ್ಲಿ ಸಾಯ್ಬಾರ್ದು ಅಂತ ಅನ್ಕೊಂಡು ಡಿಸೈಡ್ ಮಾಡಿ ಅವರು ಒಂದನ್ನ ಅರ್ಥ ಮಾಡ್ಕೊಂತಾರೆ. ಮಾತಾಡಕ್ ಬರಲ್ಲ, ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ, ಆದ್ರೆ ಇನ್ನರ್ ಸೆಲ್ಫ್ ನ ಬಿಲ್ಡ್ ಮಾಡ್ಕೋತಾರೆ, ಸೆಲ್ಫ್ ಎಸ್ಟೀಮ್ ನ ಹೈ ಮಾಡ್ಕೊಂತ ಹೋಗ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳು ಸಪೋರ್ಟ್ ಮಾಡಲ್ಲ, ಗಂಡ ಸಪೋರ್ಟ್ ಮಾಡಲ್ಲ, ಆದ್ರೆ ಇವ್ರಿಗೆ ವಿಷನ್ ಇರ್ತದೆ. ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗ್ತಾರೆ. ಒಂದ್ ಅರ್ಥ ಆಗುತ್ತೆ, ಅಪ್ರೋಚ್ ಡೈಲಿ ಡೆಮೋ ಮಾಡ್ಬೇಕು ಅಂತ ಅನ್ಕೊಂಡು ಸ್ಟಾಲ್ ಇಡ್ತಾ ಹೋಗ್ತಾರೆ. ಎಲ್ಲಾ ಕಡೆನೂ ಕೂಡ ಸಿಕ್ ಕಡೆ ಒಂದು ಶಿವಮೊಗ್ಗದಲ್ಲಿ ಒಂದು ಕೋಟೆ ಆಂಜನೇಯ ದೇವಸ್ಥಾನ ಅಂತ ಹೇಳಿ ಅಲ್ಲಿ ಸ್ಟಾಲ್ ಇಡ್ತಾರೆ. ಸ್ಟಾಲ್ ಇಟ್ಟಾಗ ಸಿಕ್ಕಾಬಟ್ಟೆ ಡೈಲಿ 40, 50, 60, 70 ಡೆಮೋ ಮಾಡ್ತಾ ಇರ್ತಾರೆ. ಸೊ ಸ್ಮಾಲ್ ಡೆಮೋ ಮಾಡ್ತಾ ಇರ್ತಾರೆ, ಶಾರ್ಟ್ ಡೆಮೋ ಮಾಡ್ತಾ ಹೋಗ್ತಾರೆ. ಒಂದು ಉಕ್ಕುಡುಗಾತ್ರಿ ಜಾತ್ರೆನಲ್ಲಿ ಒಂದು ಡೆಮೋ ಮಾಡ್ತಾರೆ. ಡೆಮೋ ಮಾಡಿದಾಗ ವೀರನ್ ಗೌಡ್ರು ಅಂತ ಹೇಳಿ ಒಂದು ಟೂತ್ ಪೇಸ್ಟ್ ತಗೊಂಡು ಹೋಗ್ತಾರೆ, ಹುಬ್ಳಿಗೆ ಹೋಗ್ತಾರೆ. ಅವ್ರಿಗೆ ಟೂತ್ ಪೇಸ್ಟ್ ಇಂದ ರಿಸಲ್ಟ್ ಬರುತ್ತೆ, ಹಲ್ಲೋ ವಾಸಿ ಆಗುತ್ತೆ. ಇವ್ರು ಫಾಲೋ ಅಪ್ ಮಾಡ್ತಾರೆ, ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ವೀರನ್ ಗೌಡ ಒಂದು ಟೂತ್ ಪೇಸ್ಟ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು 4.25 ಲಕ್ಷ 4.25 ಲ್ಯಾಕ್ ಎವ್ರಿ ಮಂತ್ ಅರ್ನ್ ಮಾಡ್ತಾ ಇದ್ದಾರೆ. ಕ್ರೌನ್ ಡೈಮಂಡ್ ಅವರು ಆಗಿದ್ದಾರೆ, ಇವರು ಕ್ರೌನ್ ಡೈಮಂಡ್ ಆಗಿದ್ದಾರೆ. ಇವತ್ತು ನೋಡಿ ಮಂತ್ಲಿ ಚೆಕ್ ಕ್ಲೋಸ್ ಟು 4 ಲ್ಯಾಕ್ ರುಪೀಸ್ ಸಂಪಾದನೆ ಮಾಡ್ತಿದ್ದಾರೆ ಅನ್ಪಡ್ ಆಗಿದ್ಕೊಂಡು. ಅಂಡ್ ಈಗಾಗಲೇ i20 ಕಾರ್ ಇದೆ, ನೆಕ್ಸ್ಟ್ ಕ್ರೇಟಾ ಕಾರ್ ನ ಬುಕ್ ಮಾಡಿದ್ದಾರೆ. ಇನ್ 15 ಡೇಸ್ ಅಲ್ಲಿ ಕ್ರೇಟಾ ಕಾರ್ ಬರ್ತಾ ಇದೆ ಇವರಿಗೆ. ಇವರ ಒಂದು ಫ್ಯಾಮಿಲಿ ಸಮೇತ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಇವ್ರ ಮಕ್ಕಳು ತುಂಬಾ ನೆಗೆಟಿವ್ ಇದ್ರು, ಈಗ ಫುಲ್ ಪಾಸಿಟಿವ್ ಆಗಿದ್ದಾರೆ. ಈ ಒಂದು ಬಿಸ್ನೆಸ್ ಮುಖಾಂತರ ಆನ್ ಅಂಡ್ ಅವರೇಜ್ 5.5 ಲ್ಯಾಕ್ ಇನ್ಕಮ್ ಅನ್ನ ಇವರು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಎವ್ರಿ ಮಂತ್. ಇಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಅನ್ನು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಪೇಷನ್ಸ್ ಇದೆ. ಇವ್ರು ಒಂದನ್ನ ಡಿಸೈಡ್ ಮಾಡಿದ್ರು, ನನಗೆ ಜಾಸ್ತಿ ಮಾತಾಡಕ್ ಬರಲ್ಲ, ಅದ್ರ ಡೆಮೋ ಮಾಡಕ್ ಬರುತ್ತೆ ಅಂತ ಹೇಳಿ ಅಪ್ರೋಚ್. ಯಾವ ಮದುವೆ ಫಂಕ್ಷನ್ ಅನ್ನು ಬಿಡೋದಿಲ್ಲ, ಯಾವ ಒಂದು ಜಾತ್ರೆ ಮೇಳ ಎಲ್ಲ ಕಡೆನೂ ಅಪ್ರೋಚ್ ಮಾಡ್ತಾರೆ, ಡೆಮೋ ಮಾಡ್ತಾ ಹೋಗ್ತಾರೆ. ಸೂಪರ್ ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಆಗಿ ಇವ್ರು ದೊಡ್ಡ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ. ಈ ಬಿಸ್ನೆಸ್ ಮುಖಾಂತರ ಅನ್ಪಡ್ ಆಗಿದ್ಕೊಂಡು ಕೂಡ ನೆಕ್ಸ್ಟ್ ಸಾಕ್ಷರತಾ ಸ್ಕೂಲಿಗೆ ಹೋಗಿ ವಯಸ್ಕರ ಶಿಕ್ಷಣದಲ್ಲಿ ಸೈನ್ ಮಾಡೋದನ್ನ ಕಲ್ತಿದ್ದಾರೆ. ಮೋಸ್ಟ್ ಪಾಪ್ಯುಲರ್ ಸ್ಟೋರಿ ಆಗಿದೆ. ಇಲ್ಲಿ ಇನ್ಸ್ಪಿರೇಷನ್ ಲರ್ನಿಂಗ್ ಅಲ್ಲಿ ಇದ್ದು ಡೆಮೋ ಮಾಡ್ತಾ ಹೋದ್ರೆ, ಅಪ್ರೋಚ್ ಮಾಡ್ತಾ ಹೋದ್ರೆ, ಸೇವಾ ಮನೋಭಾವನೆ ಇದ್ರೆ, ಎಜುಕೇಶನ್ ಗೆ ಸರೆಂಡರ್ ಆದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.